ಮೇಲೆ ಮೊದಲು ಮಹಾರಾಜರಿಗೆ ರಾಜ್ಯ ಅಂದ್ರೆ ಮಹಾರಾಜರದ ಪೂರ್ತಿ ರಾಜನ ಅವ್ರದಿತ್ತು. ಅಂತ ಸ್ವಾತಂತ್ರ್ಯ ಬಂದ್ಮೇಲೆ ಡೆಮಾಕ್ರಸಿ ಬಂದ್ಮೇಲೆ ಮಹಾರಾಜರಿಗೆ ನಿಮ್ದು ರಾಜ್ಯ ನಿಮ್ದು ಹೋತಪ್ಪ, ನೀವು ಒಂದು ಮನಿ ಇಟ್ಕೋರಿ, ನಿಮ್ದು ಏನೈತಿ ಆ ಮನಿ ಇಟ್ಕೋರಿ, ನಿಮ್ಗೊಂದು ತಿಂಗಳ ಒಂದಿಷ್ಟು ರೊಕ್ಕ 20,000 ರೂಪಾಯಿ ಕೊಡ್ತೇವೆ ಅಂಥೇಳಿ ಪ್ರೈವೇಟ್ ಆಕ್ಟ್ ತೊಗೊಂಬಂದ್ರು. ಅದ್ರ ಪ್ರಕಾರ ಮನಿ ಕೊಟ್ಟರು, ಅವ್ರಿಗೆ ಇಷ್ಟಂತೆ ತಿಂಗಳ ರೊಕ್ಕ ಕೊಡ್ತಿತ್ತು ಪಾಪ ಮಹಾರಾಜರಿಗೆ. ನಾನು ಸಣ್ಣವಿದ್ದ, ನನಗೆ ನೆನಪೈತಿ 8ನೇ 9ನೇ ವರ್ಷದ ಕ್ಲಾಸ್ನಲ್ಲಿದ್ದಾಗ ನಾನು ಬೆಂಗಳೂರು ಪ್ಯಾಲೇಸನ್ನು ತೆಗೆದುಕೊಳ್ಳಕ್ಕೆ ನೋಡಕ್ಕೆ ಹೋಗಿದ್ರು. ಅಲ್ಲಿ ಮೇಲೆ ಅವ್ರ ಮನೆಗೆ ಹೋದ್ರೆ ಮಹಾರಾಜರ ಮನೆಯಲ್ಲಿ ಆ ಕುರ್ಚಿ ಅನ್ನೋದು ಹರಿದಿದ್ದು. ಮಹಾರಾಜರ ಪರಿಸ್ಥಿತಿ ಆ ರೀತಿ ಮಹಾರಾಜರ ಪರಿಸ್ಥಿತಿ ಇತ್ತು. ಯಾಕಂದ್ರೆ ಅವಾಗ ಈಗಿನಂಗೆ ಅಲ್ಲಿ ಪ್ಯಾಲೇಸ್ ಗ್ರೌಂಡ್ದಲ್ಲಿ ಮದುವೆಗಳಾಗ್ತಿದ್ದಿಲ್ಲ, ಬಾಡಿಗೆ ಬರ್ತಿದ್ದಿಲ್ಲ ಪಾಪ ಮಹಾರಾಜರಿಗೆ. ಅವ್ರಿಗೆ ಮನೆಯೊಳಗೆ ಅಂಥ ಕೆಟ್ಟ ಪರಿಸ್ಥಿತಿ ಮಹಾರಾಜರದಿತ್ತು. ಅವ್ರದ್ದೊಂದು ಮನಿ, ಅವ್ರಿಗೆ ಬರುವಂಥ ಪೆನ್ಷನ್ ಕೂಡ ಮುಂದೆ ಸರ್ಕಾರ ಅದನ್ನು ತೆಗೀತು. ಆ ಮಹಾರಾಜರು ಐತಲ್ಲ